ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ನಾನು ಮಾಡ್ತಾ ಇರೋದು ತುಂಬಾ ಟೇಸ್ಟಿಯಾದಂತಹ ಸಿಹಿಯಾದ ರುಚಿಕರವಾದಂತಹ ಅವಲಕ್ಕಿ ಪಾಯಸ. ದೇವರಿಗೆ ನೈವೇದ್ಯಕ್ಕೆ ಹೇಳಿ ಮಾಡಿಸಿದಂತಹ ಪಾಯಸ ಇದು. ಹಾಗಾದರೆ ಹೇಗೆ ಮಾಡಿದೆ ಬನ್ನಿ ನೋಡ್ಕೊಂಬರೋಣ. ಇದನ್ನು ನಾನು ಫಸ್ಟು ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಕುಕ್ಕರ್ಗೆ ನಾವು ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಸೊ ಈ ಸಕ್ಕರೆಗೆ ಯಾವುದೇ ನೀರು ಹಾಕಲಿಕ್ಕಿಲ್ಲ. ನೀವು ನೀರು ಹಾಕದೇ ಸಕ್ಕರೆನ ನಾವು ಇಲ್ಲಿ ಕರಗಿಸ್ಕೊಳ್ಬೇಕು. ಯಾವ ಮಟ್ಟಿಗೆ ಕರಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಸಕ್ಕರೆ ಕ್ಯಾರಮಲ್ ಆಗಬೇಕು, ಅಂದರೆ ಅದು ಪಾಕ ಬರಬೇಕು. ಆ ಪಾಕ ಬಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಈ ಸಕ್ಕರೆನ ಹುರ್ಕೋಬೇಕು. ಸರಿನಾ? ಈ ರೀತಿ ನೋಡಿ ಕರಗ್ತಾ ಬರ್ತಾ ಇದೆ ಸಕ್ಕರೆ. ಸೊ ನಿಮಗೆ ಗೊತ್ತಿದೆ, ಸಕ್ಕರೆ ಕರಗಿದ ತಕ್ಷಣ ಆರಾಮಾಗಿ ನಿಮಗೆ ಒಂದೆಳೆ ಪಾಕ ಬಂದೇ ಬರುತ್ತೆ. ಸೊ ಒಂದೆಳೆ ಪಾಕ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಸುಡದೇ ಇರೋ ರೀತಿಯಲ್ಲಿ ನಾವು ಇದನ್ನು ಕಲಿಸ್ಕೋಬೇಕು. ಸರಿನಾ? ನೋಡಿ ಈ ಪ್ರಸಾದ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮತ್ತೆ 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 ಮಾಡಿ ತಿಂತಾನೆ ಇರ್ತೀರ ನೀವು. ಸೊ ಇದು ದೇವರ ನೈವೇದ್ಯಕ್ಕೆ ತುಂಬ ಶ್ರೇಷ್ಠವಾಗಿರುತ್ತೆ. ಅವಲಕ್ಕಿಯಿಂದ ಮಾಡುವಂಥದ್ದು. ನಾವು ತುಳಸಿ ಹಬ್ಬಕ್ಕೆ ಅವಲಕ್ಕಿನಲ್ಲಿ ಪ್ರಸಾದವನ್ನು ರೆಡಿ ಮಾಡ್ತೀವಿ. ಅದೇ ರೀತಿ ನಾವು ಈ ರೀತಿ ಪಾಯಸ ಕೂಡ ಮಾಡಿ ನೈವೇದ್ಯಕ್ಕೆ ಇಡಬಹುದು. ನೋಡಿ ಇಲ್ಲಿ ನಾನು ಬಳಸ್ತಾ ಇರೋದು ಪೇಪರ್ ಅವಲಕ್ಕಿ, ದಪ್ಪ ಅವಲಕ್ಕಿ ಅಲ್ಲ. ಎರಡು ಥರ ಅವಲಕ್ಕಿ ಬರುತ್ತೆ ಅಲ್ವಾ? ಸೊ ಇದರಲ್ಲಿ ನಾನು ಪೇಪರ್ ಅವಲಕ್ಕಿನ ಬಳಸ್ತಾ ಇದ್ದೀನಿ. ನೋಡಿ ಈಗ ನಮ್ಮ ಸಕ್ಕರೆ ಕೂಡ ಕರಗಿಬಿಟ್ಟು ನೀಟಾಗಿ ಕ್ಯಾರಮಲ್ ಆಗ್ತಾ ಇದೆ, ಅಂದರೆ ಒಂದು ಪಾಕಕ್ಕೆ ಬರ್ತಾ ಇದೆ. ಸೊ ಪಾಕಕ್ಕೆ ಬರೋವರೆಗೂ ನಾವು ಈ ಥರ ಕೈ ಆಡಿಸ್ದಿರೋ ಹಾಗೆ ಕಲಿಸ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅಡಿ ಹಿಡಿಯುತ್ತೆ, ಹಾಗೆ ಸುಟ್ಟು ಕೂಡ ಹೋಗುತ್ತೆ. ಸೊ ನೋಡಿ ಈ ಕಲರ್ ಚೇಂಜ್ ಆಗ್ತಾ ಇದೆ, ನೋಡ್ತಾ ಇದ್ದೀರಲ್ವಾ? ಈ ರೀತಿ ಕಲರ್ ಚೇಂಜ್ ಆಗಬೇಕು. ಕಲರ್ ಯಾಕೆ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ, ಪಾಯಸಕ್ಕೆ ಒಂದು ನಾವು ಫ್ಲೇವರ್ ಕೊಡ್ತೀವಿ. ಸೊ ಕ್ಯಾರಮಲ್ ಫ್ಲೇವರ್ ಬರುತ್ತೆ ಪಾಯಸದಲ್ಲಿ. ಸೊ ಆ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ಳೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಕ್ಯಾರಮಲ್ ಫ್ಲೇವರ್ ಇರೋದ್ರಿಂದ ನಿಮಗೂ ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ತುಂಬಾ ಶ್ರೇಷ್ಠವಾದಂತಹ ಪಾಯಸ ಕೂಡ ಆಗುತ್ತೆ ಇದು ನೈವೇದ್ಯಕ್ಕೆ. ಸೊ ನೋಡಿ ಈಗ ಸ್ವಲ್ಪ ಬಣ್ಣ ಬದಲಾಯಿಸ್ತಾ ಇದೆ ಇದು. ಸೊ ಈಗ ನಾವು ಈ ಥರ ಸೌಂಡಲ್ಲಿ ಹೀಗೆ ಎತ್ತಿದಾಗ ಏನಾಗಬೇಕು, ಬಡಪಟ ಅಂತ ಬೀಳಬಾರ್ದು. ಏನೋ ಸಕ್ಕರೆ ಪಾಕ ನಿಧಾನಕ್ಕೆ ಡ್ರಾಪ್ ಬೀಳುವಾಗ ನಾವು ಇದನ್ನು ಆಗಿದೆ ಅಂತ ಕನ್ಸಿಡರ್ ಮಾಡಬೇಕು. ಕೈಯಲ್ಲಿ ಮುಟ್ಟಿ ಕೂಡ ಚೆಕ್ ಮಾಡ್ಬೋದು. ಈಗ ಹೀಗೆ ಚೆಕ್ ಮಾಡ್ತೀವಿ ಅಂತಂದಾಗ ಯಾವಾಗ ಈ ಥರ ನೋಡಿ ಡ್ರಾಪ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಇದಾಗಿದೆ ಅಂತ ಅರ್ಥ. ಅದಾದ ತಕ್ಷಣ ನಾವೇನು ಮಾಡಬೇಕು, ತೊಳೆದು ಇಟ್ಕೊಂಡಿರುವಂಥ ಅವಲಕ್ಕಿನ ಇದಕ್ಕೆ ಹಾಕ್ಕೋಬೇಕು. ನಾನು ಫಸ್ಟಿಗೆ ಹಾಕೋದು ಕ್ಲಿಪ್ ಮಿಸ್ ಆಗಿಬಿಡ್ತು. ಸೊ ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಅವಲಕ್ಕಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನೀರು ಹಾಕ್ದಿರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅವಲಕ್ಕಿಗೆ ಏನಾಗುತ್ತೆ, ನಮ್ಮ ಕ್ಯಾರಮಲ್ ಫ್ಲೇವರ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಆ ಕ್ಯಾರಮಲ್ ಫ್ಲೇವರು ಅವಲಕ್ಕಿಗೆಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಸರಿನಾ? ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಅಡಿ ಹಿಡಿಸ್ಬೇಡಿ, ಯಾವುದೇ ಕಾರಣಕ್ಕೂ ಅಡಿ ಹಿಡಿಸ್ಬೇಡಿ, ಕೈ ಆಡಿಸ್ತಾನೇ ಇರಿ. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಪಾಯಸ ಬೇಕೋ ಅಷ್ಟು ಮಟ್ಟಿಗೆ ನೀವು ಹಾಲನ್ನು ಹಾಕ್ಕೊಳ್ಬೋದು. ತುಂಬ ನಾನು ಇದಕ್ಕೆ ನೀರನ್ನು ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ಇಲ್ಲಿ ಈ ಮಟ್ಟಿಗೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು. ನಿಮಗೆ ಎಷ್ಟು ದಪ್ಪ ಆಗ್ಬೋದು ಪಾಯಸ ಅನ್ನೋದು ಒಂದು ಅಂದಾಜಿರುತ್ತೆ. ಆ ಅಂದಾಜಿನ ಮೇಲೆ ನೀವು ನೀರನ್ನು ಹಾಕ್ಕೋಬೇಕು. ಸೊ ಇಲ್ಲಿ ನಾನು ಹಾಕ್ಕೊಳ್ತಾ ಇರೋದು ಏಲಕ್ಕಿ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಈಗ ಒಂದು ಸ್ವಲ್ಪ ಇನ್ನೇನು ಕುದಿಬೇಕು ಅನ್ನೋ ಟೈಮಿಗೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೂ ದಪ್ಪ ಆಗುತ್ತೆ ಇದು ಅಂತ ನಮಗೆ ಅನಿಸುತ್ತೆ. ಆವಾಗ ಇನ್ನರ್ಧ ಗ್ಲಾಸನ್ನು ನೀರನ್ನು ಹಾಕ್ಕೋಬೇಕು. ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಈ ಮಾಡುವ ವಿಧಾನ ಇದೇ ರೀತಿ ಮಾಡಿದರೆ ಉಂಟಲ್ಲ, ಖಂಡಿತವಾಗ್ಲೂ ತುಂಬ ಚೆನ್ನಾಗಾಗತ್ತೆ ಈ ಪಾಯಸ. ಇದಿಷ್ಟು ಹಾಕಿ ಕಲಸಿದ ತಕ್ಷಣ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರ್ಸ್ಕೋಬೇಕು. ಒಂದು ವಿಸಿಲ್ ಬರ್ಸ್ಕೊಳ್ಳೋ ಟೈಮಲ್ಲಿ ನಾವು ಇಲ್ಲಿ ತುಪ್ಪನ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಬಿಡೋಣ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ. ಈ ಪಾಯಸ ತುಂಬ ತುಪ್ಪ ಹಿಡಿಯಲ್ಲ. ಸೊ ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ
ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ. ಗೋಡಂಬಿನ ತುಂಬ ಸಣ್ಣದಾಗಿ ನಾನು ಪೀಸ್ ಮಾಡ್ಕೊಂಡಿದ್ದೀನಿ. ಸೊ ಗೋಡಂಬಿ ದ್ರಾಕ್ಷಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೂಡ ಸುಡಬಾರ್ದು, ಗೋಲ್ಡನ್ ಬ್ರೌನ್ ಆಗುವಷ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಆ ಗ್ಯಾಪಲ್ಲೇ ವಿಸಿಲ್ ಕೂಡ ಬಂದ್ಬಿಡ್ತು. ಸೊ ಇದು ಕೂಡ ಫ್ರೈ ಆಗ್ತಾ ಇದೆ, ನೋಡ್ತಾ ಇದ್ದೀರಲ್ವಾ. ಸೊ ಈ ದ್ರಾಕ್ಷಿ ಏನಿದೆ ದಪ್ಪ ಆಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು. ಆಗ ದ್ರಾಕ್ಷಿನೂ ಚೆನ್ನಾಗಿ ಹುರ್ಕೊಂಡಿರುತ್ತೆ, ಹಾಗೆ ಗೋಡಂಬಿ ಕೂಡ ಚೆನ್ನಾಗಿ ಹುರ್ಕೊಂಡಿರುತ್ತೆ. ನೋಡ್ತಾ ಇದ್ದೀರಲ್ಲ. ಸೊ ದ್ರಾಕ್ಷಿ ದಪ್ಪ ಆಯಿತು. ಇವಾಗ ಫ್ಲೇಮ್ ಆಫ್ ಮಾಡಿಬಿಡೋಣ, ಇಲ್ಲಾಂದರೆ ಮತ್ತೆ ಸುಟ್ಟೋಗ್ಬಿಡುತ್ತೆ. ಸೊ ಫ್ಲೇಮ್ ಆಫ್ ಮಾಡಿಬಿಟ್ಟು ನಾವೇನು ಕುಕ್ಕರ್ ವಿಜಿಲ್ ಆಗಿತ್ತು ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟು ಒಳ್ಳೆ ಅರೋಮಾ ಬರ್ತಾಯಿತ್ತು ಅಂದರೆ ತುಂಬ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು. ನೋಡಿ ಈಗ ಅವಲಕ್ಕಿ ಎಲ್ಲ ಕಡಿ ಇದ್ದಿದ್ದ ಅವಲಕ್ಕಿ ಎಲ್ಲ ಬೆಂದು ಹಾಲು ಮತ್ತು ನೀರಿನ ಜೊತೆ ಹಾಗೆ ಪಾಕದ ಜೊತೆ ಬ್ಲೆಂಡ್ ಆಗೋಗಿದೆ ಅಲ್ವಾ. ಇಷ್ಟು ಚೆನ್ನಾಗಿ ಇದು ಯಾರು ಹೇಳೋಕ್ಕಾಗಲ್ಲ. ಅವಲಕ್ಕಿ ಪಾಯಸ ಅಂತ ಮಾಡಿದ ಮೇಲೆ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಮಾಡಿ ಎಲ್ಲರಿಗೂ ತಿನ್ನಿಸಿ ನೋಡಿ. ಖಂಡಿತ ನಿಮ್ಮನ್ನು ಕೇಳ್ತಾರೆ ಮತ್ತೆ ಮಾಡಿಕೊಡಿ ಅಂತ, ಅಷ್ಟು ಚೆನ್ನಾಗಿರುತ್ತೆ ಈ ಪಾಯಸ. ಇದಕ್ಕೆ ನಾವು ಹುರಿದಿರುವಂಥ ಗೋಡಂಬಿ ದ್ರಾಕ್ಷಿನ ತುಪ್ಪದ ಜೊತೆ ಸೇರಿಸ್ಕೊಂಡ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೆಸ್ಬೇಕು. ಸ್ಪೆಷಲ್ಲಾಗಿ ಇಲ್ಲಿ ನಾನು ಏನು ಹೇಳೋದು ಅಂತಂದರೆ, ಈ ಟೈಮಲ್ಲಿ ನೀವು ಸಕ್ಕರೆ ಎಷ್ಟು ಬೇಕು ಅಂತ ನೋಡ್ಕೋಬೋದು. ಆದರೆ ನೀವು ಇದನ್ನು ನೈವೇದ್ಯಕ್ಕೆ ಮಾಡ್ತಿದ್ದೀರಿ ಅಂತಂದಾಗ ಖಂಡಿತವಾಗ್ಲೂ ನೀವು ಇದನ್ನು ಟೇಸ್ಟ್ ಮಾಡೋ ಹಾಗಿಲ್ಲ. ಹಾಗೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು, ಉಪ್ಪು. ಅದು ಕೂಡ ಹಾಕೋ ಹಾಗಿಲ್ಲ. ಸೊ ನೈವೇದ್ಯಕ್ಕೆ ಮಾಡುವಾಗ ಇದು ಈ ರೀತಿ ಕುದಿತಾ ಇದ್ದಂಗೆ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಎತ್ತಿ ನೈವೇದ್ಯಕ್ಕೆ ಇಟ್ಟುಬಿಡಿ, ನೈವೇದ್ಯ ಮಾಡಿಬಿಡಿ. ಅದಾದಮೇಲೆ ನೀವು ಇದಕ್ಕೆ ಏನು ಮಾಡ್ಬೋದು, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ಟೇಸ್ಟ್ ನೋಡಿಬಿಟ್ಟು ಸಕ್ಕರೆ ಇನ್ನೇನಾದರೂ ಬೇಕಾ ಅಂತ ಹೇಳಿಬಿಟ್ಟು ಸಕ್ಕರೆನ ನೋಡಿಕೊಂಡು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು. ಯಾಕಂದರೆ ಇದು ಅವಲಕ್ಕಿ ಪಾಯಸ ಆಗಿರೋದ್ರಿಂದ ನಾವು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದರೆ ರುಚಿ ಖಂಡಿತವಾಗ್ಲೂ ಬರುತ್ತೆ. ಸೊ ಇದಕ್ಕೆ ಸಿಹಿ ನೋಡಿಕೊಂಡು ನೀವು ನೈವೇದ್ಯ ಎಲ್ಲ ಮುಗಿದ ಮೇಲೆ ಸೇರಿಸ್ಕೋಬೇಕಾಗಿರೋದೇನು ಉಪ್ಪು, ಸ್ವಲ್ಪ ತುಪ್ಪ, ಹಾಗೆ ಸಕ್ಕರೆ. ರೆಡಿ ಆಯ್ತು ನೋಡಿ ನಮ್ಮ ಅವಲಕ್ಕಿ ಪಾಯಸ. ನೋಡ್ತಾ ಇದ್ದೀರಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ತಿಕ್ಕಾಗುತ್ತೆ, ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆವಾಗಂತೂ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ನಿಮ್ಮ ಮನೆಯವ್ರಿಗೂ ತಿನ್ನಿಸಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಇದೇ ರೀತಿಯಾದಂತಹ ವೆರೈಟಿ ರೆಸಿಪಿನ ನಾನು ನಿಮ್ಮ ಮುಂದೆ ಇನ್ಮೇಲೆ ತರ್ತಾನೆ ಇರ್ತೀನಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಧನ್ಯವಾದಗಳು.